ಸಾರದ ಈ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋವನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿರುವಂತಹ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಈ ಮೂಲಕ ತಿಳಿಸ್ತೀನಿ. ಇಂದು ವಿಡಿಯೋ ಮಾಡೋದಕ್ಕೆ ಕಾರಣ ಇಷ್ಟೇ. ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಸಾಕಷ್ಟು ಮಕ್ಕಳಿಗೆ ಸಂಬಂಧಪಟ್ಟಂತ ವಿಡಿಯೋವನ್ನ ಮಾಡ್ತಾ ಇರ್ತೀನಿ. ಅದರಲ್ಲಿ ಕೆಲವರು ಪೋಷಕರು ತಮ್ಮ ಒಂದಷ್ಟು ಕಮೆಂಟ್ ಅನ್ನ ಹಾಕ್ತಾರೆ. ಅಂತ ಹೇಳಿದ್ರೆ ಎಕ್ಸಾಮಿಗೆ ಸಂಬಂಧಪಟ್ಟಂತದ್ದು, ಸಿಲೆಬಸ್ ಸಂಬಂಧಪಟ್ಟಂತದ್ದು. ನನ್ಗೆ ಸಮಯವಿದ್ದಾಗಲೆಲ್ಲ ನಾನು ವಿಡಿಯೋವನ್ನ ಮಾಡ್ತೀನಿ. ಪೂರ್ತಿ ಸಮಯವನ್ನ ಇದಕ್ಕೆ ಕೊಡೋದಕ್ಕಾಗೋದಿಲ್ಲ, ನನ್ನ ಪರ್ಸನಲ್ ಕೆಲಸಗಳು ಇರೋದ್ರಿಂದಾಗಿ. ಸೊ ಅದರಲ್ಲಿ ಸಿಲೆಬಸ್ ಬಗ್ಗೆ ಒಂದಿಷ್ಟು ವಿಡಿಯೋಗಳನ್ನ ಹಾಕಿದೆ. ಯಾವ ಸಿಲೆಬಸ್ ಬೆಸ್ಟ್, ಯಾವ ಸಿಲೆಬಸ್ ತಗೊಂಡ್ರೆ ಮಕ್ಕಳ ವೈಯಕ್ತಿಕ ವಿಚಾರ ಅದು. ಸೊ ಎಲ್ಲಾ ಮಕ್ಕಳಿಗೂ ಎಲ್ಲಾ ಸಿಲೆಬಸ್ಗಳು ಸೂಟ್ ಆಗೋದಿಲ್ಲ ಅನ್ನೋದನ್ನ ನಾನು ಒಂದಿಷ್ಟು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಕೆಲವರಿಗೆ ಇರುತ್ತೆ CBSE ಅಲ್ಲೇ ನಮ್ಮ ಮಗು ಓದ್ಬೇಕು, ICSE ಅಲ್ಲೇ ನಾವು ಓದ್ಬೇಕು, ಅಲ್ಲೇ ಭವಿಷ್ಯ ಇರೋದು ಅನ್ನೋದು ಕೂಡ ಅದು ಅವರವರ ಅಭಿಪ್ರಾಯ, ಮಕ್ಕಳ ಟ್ಯಾಲೆಂಟ್ ಮೇಲೆ ಹೋಗುತ್ತೆ. ಸೊ ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾತನ್ನ ಆಡೋದಕ್ಕೆ ಆಗೋದಿಲ್ಲ. ಆದ್ರೆ ಇವತ್ತಿನ ವಿಡಿಯೋ ಮಾಡೋದಕ್ಕೆ ಕಾರಣ ಇಷ್ಟೇ. ಮೊನ್ನೆ ಪೇಪರ್ ಓದ್ತಾ ಇದ್ದೆ. ಸೊ ಅದರಲ್ಲಿ ಒಂದು ವಿಜಯ ಕರ್ನಾಟಕ ಪೇಪರ್ ಮಂಡೇ ಅಂದ್ರೆ 20th ಒಂದು ಆರ್ಟಿಕಲ್ ನೋಡ್ದೆ. ಸೊ ಅದನ್ನ ನೋಡಿದಾಗ ನನಗೆ ಒಬ್ರು ಪೇರೆಂಟ್ಸ್ ಕಮೆಂಟ್ ಮಾಡಿದ್ರು. ನಂಗೆ ತುಂಬಾ ಮನಸ್ಸಿಗೆ ನೋವಾಗಿತ್ತು. ಏನು ಅಂತಂದ್ರೆ ಅವ್ರು ಹೇಳಿದ್ರು, ಮೇಡಮ್ ನನಗೆ ಸ್ಟೇಟ್ ಸಿಲೆಬಸ್, ICSE ಸಿಲೆಬಸ್ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಏನು ಡಿಫರೆನ್ಸ್, ಅದು ಪಾರ್ಶಾಲಿಟಿ ಏನು ಇಲ್ಲ. ಆದ್ರೆ ನಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನೀನ್ ಯಾಕೆ ಅದಕ್ಕೆ ತಗೊಂಡೋಗಿ ಸೇರ್ಸಿದ್ಯಾ ನಿಮ್ ಮಗುನ, ಭವಿಷ್ಯ ಏನಾಗುತ್ತೆ ಗೊತ್ತಾ ಅಂತ ಹೇಳ್ತಾರೆ. ಅದು ಸರಿನಾ, ಹೌದಾ, ಆತರ ಆಗುತ್ತಾ ಅಂತ ಅವ್ರ ಡೌಟ್ ಅನ್ನ ಕೇಳಿದ್ರು. ನಾನು ಅದಕ್ಕೇನೆ ನನಗನ್ಸಿದ್ದನ್ನ ನಾನ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಒಬ್ಳು ತಾಯಿಯಾಗಿ, ಒಬ್ಳು ಶಿಕ್ಷಕಿಯಾಗಿ ಎಷ್ಟು ತಿಳ್ಕೊಂಡಿದ್ದೀನೋ ಅದನ್ನ ನಾನು ಅದ್ರಲ್ಲಿ ಅವ್ರಿಗೆ ತಿಳಿಸಿದ್ದೆ. ಅದನ್ನ ಅವ್ರು ನೋಡಿದ್ರು, ಅವ್ರಿಗೆ ಹೆಲ್ಪ್ ಆಯ್ತು ನನಗೆ ಗೊತ್ತಿಲ್ಲ. ಸೊ ಇವತ್ತು ಒಂದ್ ಪೇಪರ್ ಅಲ್ಲಿ ಆರ್ಟಿಕಲ್ ಇದೆ. ಅದು ಸ್ಟೇಟ್ ಸಿಲೆಬಸ್ ಅಲ್ಲಿ ಯಾವ ಮಕ್ಕಳು ಓದ್ತಾ ಇದ್ದಾರೋ ಅವರ ಪೋಷಕರಿಗೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಒಂಥರ ರಿಲೀಫ್ ಅನ್ಸ್ಬಹುದು. ನನಗಿದನ್ನ ನೋಡಿ ಖುಷಿ ಆಯ್ತು. ಸೊ ಹಾಗಾಗಿ ಇದನ್ನ ನಿಮಗೋಸ್ಕರ ಈ ವಿಡಿಯೋವನ್ನ ಮಾಡ್ತಿದೀನಿ. ಕೊನೆ ತನಕ ನೋಡಿ. ಯಾಕೆಂದ್ರೆ ಯಾವುದೇ ವಿಷಯವನ್ನ ಅರ್ಧಂಬರ್ಧ ನೋಡಿದ್ರೆ ನಾಲೆಜ್ ಗೇನ್ ಆಗಲ್ಲ. ಸೊ ಹಾಗಾಗಿ ಪೂರ್ತಿ ತಿಳ್ಕೊಂಡ್ಮೇಲೆ ಮತ್ತೆ ಏನಾದ್ರು ಡೌಟ್ ಇದ್ರೆ ತಪ್ಪದೆ ಕಮೆಂಟ್ ಹಾಕಿ. ಸ್ವಲ್ಪ ನಿಧಾನಕ್ಕೆ ಓದ್ತೀನಿ, ಅರ್ಥ ಮಾಡ್ಕೊಳ್ಳಿ. PUಗೆ ರಾಜ್ಯ ಪಠ್ಯವೇ ಫೇವರೇಟ್, 85,000 ವಿದ್ಯಾರ್ಥಿಗಳು ಶಿಫ್ಟ್, ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ಹೆಚ್ಚು ಅನುಕೂಲ ಅಂತ ಹೇಳಿದ್ರೆ PUCಗೆ ರಾಜ್ಯ ಪಠ್ಯವೇ ಫೇವರೇಟ್ ಅಂತ ಹೇಳಿದ್ರೆ ಇಲ್ಲಿ ಯಾವ ಮಕ್ಕಳು ಸ್ಟೇಟ್ ಅಲ್ಲಿ ಓದಿರುವಂತಹ ಮಕ್ಕಳು ಕಂಪಲ್ಸರಿ ಆಗಿ ಹೋಗಿ ಸ್ಟೇಟ್ ಸಿಲೆಬಸ್ ಅಲ್ಲೇ ತಗೊಂತಾರೆ PUC ಹೋಗಿ, ಆಯ್ತಾ. ಆದ್ರೆ ಇಲ್ಲಿಯ ವಿಷಯ ಏನು ಅಂತಂದ್ರೆ CBSE ಅಲ್ಲಿ ಓದಿರುವಂತಹ ಮಕ್ಕಳು ಹಾಗೆ ICSE ಅಲ್ಲಿ ಓದಿರುವಂತಹ ಮಕ್ಕಳು ಕೂಡ PUCಗೆ ಹೋಗುವಾಗ ಏನ್ ಮಾಡ್ತಿದ್ದಾರೆ, ಸ್ಟೇಟ್ ಸಿಲೆಬಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂತಿದ್ದಾರೆ. ಅದೇ ಇರೋದು. ಯಾಕೆ ಅವ್ರು ಹಾಗೆ ಸೆಲೆಕ್ಟ್ ಮಾಡ್ಕೊಂತಿದ್ದಾರೆ? ಅಷ್ಟು ದಿನ ಅವರು ಯಾಕೆ 10th ತನಕ ಆ ಬೋರ್ಡ್ ಅಲ್ಲಿ ಓದ್ಬಿಟ್ಟು PUCಗೆ ಹೋಗುವಾಗ ಶಿಫ್ಟ್ ಯಾಕೆ ಮಾಡ್ತಿದ್ದಾರೆ? ಏನ್ ರೀಸನ್? ಇದ್ರಲ್ಲಿ ಅಂತ ಅವಕಾಶಗಳು ಯಾಕಿದೆ? ಅವೆಲ್ಲವನ್ನ ನೋಡೋಣ, ಆಯ್ತಾ. SSLC ತನಕ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ CBSE ಮತ್ತು ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಶನ್ ICS ನಲ್ಲಿ ಕಲಿತ ವಿದ್ಯಾರ್ಥಿಗಳು ಕಳೆದ ಕೆಲವು ವರ್ಷಗಳಿಂದ PUಗೆ ರಾಜ್ಯ ಪಠ್ಯಕ್ರಮಕ್ಕೆ ಒತ್ತು ನೀಡಲಾರಂಭಿಸಿದ್ದಾರೆ. ನಾನು ಇವಾಗ ಹೇಳಿದ್ನಲ್ಲ, ಯಾವ ಮಕ್ಕಳು ರಾಜ್ಯ ಪಠ್ಯಕ್ರಮಕ್ಕೆ ಶಿಫ್ಟ್ ಆಗ್ತಿದ್ದಾರೆ ಅಂದ್ರೆ CBSE ಮತ್ತು ICSE ಅಲ್ಲಿ ಓದಿರುವಂತವ್ರು. ಎಲ್ಲಿ ತನಕ? 10th ತನಕ. PUC ಬಂದಾಗ ಶಿಫ್ಟ್ ಆಗ್ತಿದ್ದಾರೆ. ಯಾಕೆ ನೋಡೋಣ. PU ಇಲಾಖೆ ಪ್ರಕಾರ ಕಳೆದ ವರ್ಷ 85,000 ವಿದ್ಯಾರ್ಥಿಗಳು ರಾಜ್ಯದ ನಾನಾ ಜಿಲ್ಲೆಗಳಲ್ಲಿರುವ ಕಾಲೇಜುಗಳಲ್ಲಿ ಪ್ರವೇಶ ಪಡೆದುಕೊಂಡಿದ್ದಾರೆ. ಅಂತಂದ್ರೆ ಇದು ನಾನ್ ಹೇಳ್ತಿರೋದಲ್ಲ, PU ಬೋರ್ಡ್ ಇಂದ ಡಿಕ್ಲೇರ್ ಮಾಡಿರೋಂತ ವಿಷಯ ಇದು. 85,000 ವಿದ್ಯಾರ್ಥಿಗಳು ಯಾವುದಕ್ಕೆ? ರಾಜ್ಯದ ನಾನಾ ಜಿಲ್ಲೆಗಳಿಂದ ಕಾಲೇಜುಗಳಿಗೆ ಪ್ರವೇಶವನ್ನ ಪಡ್ಕೊಂತಿದ್ದಾರೆ ಅಂತೆ. ಓಕೆ. ಕಳೆದ ವರ್ಷದ ಅಂಕಿಅಂಶಗಳ ಪ್ರಕಾರ PUCಯ ಒಟ್ಟು ವಿದ್ಯಾರ್ಥಿಗಳಲ್ಲಿ 12% ಈ ಎರಡೂ ಬೋರ್ಡ್ಗಳಿಂದ ಬಂದವರಾಗಿದ್ದಾರೆ. ಮುಖ್ಯವಾಗಿ ರಾಜ್ಯ ಪಠ್ಯಕ್ರಮದಲ್ಲಿ ಸಮಗ್ರ ಶಿಕ್ಷಣದ ಜೊತೆಗೆ ಕಡಿಮೆ ಪಠ್ಯಕ್ರಮ, ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಗೆ ಹೆಚ್ಚಿನ ಅವಕಾಶವಿದೆ ಎನ್ನುವ ವಿಚಾರದಲ್ಲಿ ಈ ರೀತಿಯ ಬೆಳವಣಿಗೆ ಕಾಣಿಸಿಕೊಳ್ಳುತ್ತಿದೆ ಎನ್ನುವುದು ಇಲಾಖಾಧಿಕಾರಿಗಳ ಅಭಿಪ್ರಾಯ. ಇದು ಅರ್ಥ ಆಗಿದೆ ಅನ್ಕೊಂತೀನಿ.
ಈ ಬಾರಿ PUCಗೆ ಸ್ಟೇಟ್ ಸಿಲೆಬಸ್ ಅನ್ನ ತಗೊಂತಿರೋದ್ ರೀಸನ್ ಅಲ್ಲಿನ ಪಠ್ಯಕ್ರಮ ಹಾಗೆಯೇ ಈಸಿ ಆಗ್ತಾ ಇದೆ. ಅವರಿಗೆ ಸಿಲೆಬಸ್ ಈಸಿ ಆಗುತ್ತೆ, ಅದ್ರ ಜೊತೆಗೆ ಸಮಯ ಸಿಗತ್ತೆ, ತುಂಬಾ ಬರ್ಡನ್ ಆಗ್ತಿರಲ್ಲ. ಆವಾಗ ಅವರು ಅದನ್ನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಕೂಡ ಸಹಾಯ ಆಗುತ್ತೆ. ರಾಜ್ಯ ಪಠ್ಯಕ್ರಮ ಏಕೆ ಆಕರ್ಷಕ ಮುಂದೆ ಕೊಟ್ಟಿದ್ದಾರೆ ಅವರೇನೆ. ಓದುತ್ತಿರುವ ಬಹಳಷ್ಟು ವಿದ್ಯಾರ್ಥಿಗಳು ರಾಜ್ಯ ಪಠ್ಯಕ್ರಮದಲ್ಲಿರುವ PUCಗೆ ಹೆಚ್ಚು ಇಷ್ಟಪಡಲು ಮುಖ್ಯ ಕಾರಣ ಸಾಕಷ್ಟು ಕಡಿಮೆ ಸಿಲೆಬಸ್ ಜೊತೆಗೆ ಪಠ್ಯದ ಬದಲು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗಲು ಸಿಗುವ ಅವಕಾಶಗಳು ಹೆಚ್ಚಾಗಿರುತ್ತದೆ. ಜೊತೆಗೆ ರಾಜ್ಯ ಪಠ್ಯಕ್ರಮದಲ್ಲಿ ಕಾಲೇಜುಗಳು ಕೂಡ ಬಹಳಷ್ಟಿದ್ದು ಉಳಿದ ಬೋರ್ಡ್ಗಳ ಕಾಲೇಜುಗಳು ಕಡಿಮೆ ಸಂಖ್ಯೆಯಲ್ಲಿದೆ ಅಂತಂದ್ರೆ ನಾನು ಅದನ್ನೇ ಹೇಳಿದೆ, ತುಂಬಾ ಬರ್ಡನ್ ಆಗೋದಿಲ್ಲ, ಚೆನ್ನಾಗಿ ಅವ್ರಿಗೆ ಈಸಿಯಾಗಿ ಅರ್ಥ ಆಗತ್ತೆ, ಓದ್ಕೋಬಹುದು. ಜೊತೆಗೆ ಅವರು ತಮ್ಮ ಸಮಯವನ್ನ ತಮ್ಮ ಇನ್ಯಾವ್ದು ಅಂದ್ರೆ ಅವರು ಬೇರೆ ಎಕ್ಸಾಮ್ ಪ್ರಿಪೇರ್ ಆಗೋದು, ಕಾಂಪಿಟೇಟಿವ್ ಎಕ್ಸಾಮ್ಗಳು ಇವಕ್ಕೆಲ್ಲವನ್ನ ಸಮಯ ಕೊಡ್ಲಿಕ್ಕೆ ಅವರಿಗೆ ಸಹಕಾರಿಯಾಗತ್ತೆ. ಅಷ್ಟೇ ಅಲ್ಲದೇನೆ ಸ್ಟೇಟ್ ಸಿಲೆಬಸ್ ನಲ್ಲಿರುವಂತಹ ಕಾಲೇಜುಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ ಅದಕ್ಕೆ ಹೋಲಿಸ್ಕೊಂಡ್ರೆ, ಇದು ಒಂದು ಪ್ಲಸ್ ಪಾಯಿಂಟ್. ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿನ ಮಕ್ಕಳು ಇದ್ರ ಕಡೆ ಒಲವು ತೋರಿಸ್ತಿದ್ದಾರೆ. ಎಷ್ಟು ಮಕ್ಕಳು ಈ ಕಡೆ ಶಿಫ್ಟ್ ಆಗಿದ್ದಾರೆ ಅದು ಕೂಡ ಮುಖ್ಯ ಅಲ್ವಾ. ಈ ಆರ್ಟಿಕಲ್ ಓದ್ತೀನಂದ್ರೆ ಒಬ್ರು ಇಬ್ರು 10,000 1,000 2,000 ಆಗಿದ್ರೆ ಪೇಪರ್ ಅಲ್ಲಿ ಬರ್ತಾ ಇರ್ಲಿಲ್ಲ. ಇಲ್ಲೇ ಇರೋದು ನೋಡಿ ಮ್ಯಾಟರ್. ಇಲಾಖೆಯ ಮಾಹಿತಿ ಪ್ರಕಾರ ಈ ಬಾರಿ ಪ್ರಥಮ PUCಯಲ್ಲಿ ರಾಜ್ಯದಲ್ಲಿ 7 ಲಕ್ಷದಷ್ಟು ವಿದ್ಯಾರ್ಥಿಗಳು ಇದ್ದರೆ ಇದರಲ್ಲಿ CBSEಯಲ್ಲಿ 64,700 ಮತ್ತು ICICಯಲ್ಲಿನ 20,742 ವಿದ್ಯಾರ್ಥಿಗಳು PUಗೆ ಶಿಫ್ಟ್ ಆಗಿದ್ದಾರೆ. ಇದೇ ರೀತಿಯಲ್ಲಿ 2020 ಮತ್ತು 21ನೇ ಸಾಲಿನಲ್ಲಿ 2 ಬೋರ್ಡ್ಗಳಿಂದ PUಗೆ ಶಿಫ್ಟ್ ಆಗಿರುವವರ ಸಂಖ್ಯೆ 57,000 ಮತ್ತು 2023 ಮತ್ತು 24ನೇ ಸಾಲಿನಲ್ಲಿ 2 ಬೋರ್ಡ್ಗಳಿಂದ PUಗೆ ಬಂದವರು 65,000 ವಿದ್ಯಾರ್ಥಿಗಳು. ಅಂದ್ರೆ 24 ಮತ್ತು 25ರಲ್ಲಿ 64,700 ಎಲ್ಲಿಂದ CBSEಯಿಂದ, ICICಯಿಂದ 20,742. ಇದಿಷ್ಟು ಈ ಪೇಪರ್ ಅಲ್ಲಿ ಬಂದಿರುವಂತ ವಿಷಯ. ಹಾಗೆ CBSEಯ ಒಬ್ರು ಶಾಲಾ ಮುಖ್ಯಸ್ಥರು ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಏನು ಅಂತ ನೋಡಿ. ರಾಜ್ಯ ಪಠ್ಯಕ್ರಮದಲ್ಲಿರುವ PU ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಜಾಸ್ತಿ ಹೋಗುತ್ತಾರೆ. CBSE ಮತ್ತು ICICಯಲ್ಲಿ ಇಂಟಿಗ್ರೇಟೆಡ್ ಕೋಚಿಂಗ್ ವ್ಯವಸ್ಥೆಗೆ ಹೆಚ್ಚಿನ ಮಹತ್ವ ಇರುವುದಿಲ್ಲ. PUನಲ್ಲಿರುವ ಕೋಚಿಂಗ್ ಮಾಫಿಯಾದಿಂದ ವಿದ್ಯಾರ್ಥಿಗಳು SSLC ನಂತರ ರಾಜ್ಯ ಪಠ್ಯಕ್ರಮದ ಕಡೆ ವಾಲುತ್ತಿದ್ದಾರೆ. ಇದಿಷ್ಟು ಈ ಪೇಪರ್ ಅಲ್ಲಿ ಬಂದಿರುವಂತದ್ದು. ಇದರ ಇಮೇಜ್ ಇದರದ್ದು ಫೋಟೋ ಕೂಡ ನಾನು ಹಾಕ್ತೀನಿ. ಸೊ ಇನ್ನೊಮ್ಮೆ ನೀವು ನೀಟಾಗಿ ಓದ್ಕೋಬಹುದು. ಮೊನ್ನೆ ಜನವರಿ 20 ಸೋಮವಾರ ಬಂದಿರುವಂತ ಆರ್ಟಿಕಲ್ ಇದು. ಕೊನೆಯದಾಗಿ ಇದ್ರ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ, ಇಲ್ಲಿ ಅರ್ಥ ಆಗಿದೆ ಅನ್ಕೊಂತೀನಿ. ಯಾವ ಸಿಲೆಬಸ್ ಕೂಡ ಮಕ್ಕಳ ಒಂದು ಆಸಕ್ತಿಯ ಮೇಲೆ ಹೋಗುತ್ತೆ ಬಿಟ್ರೆ ಪೇರೆಂಟ್ಸ್ ಗಳು ಅತಿ ಫೋರ್ಸ್ ಇಂದ ಸೇರ್ಸಿದ್ರು ಕೂಡ ಅದು ಒಂದಲ್ಲ ಒಂದ್ ದಿವಸ ಮಕ್ಕಳ ರಿಸಲ್ಟ್ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ, ಒಂದು ಪಠ್ಯಕ್ರಮ ಈಸಿ ಇರ್ಬೇಕು, ಮಕ್ಳಿಗೆ ಅರ್ಥ ಆಗ್ಬೇಕು, ಮತ್ತೆ ಮಕ್ಳಿಗೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳೋದಾದ್ರೆ ಟೈಮ್ ಕೂಡ ಸಿಗ್ಬೇಕು. ಇವೆಲ್ಲವೂ ರೀಸನ್ ಗಳಾಗತ್ತೆ. ಹಾಗೆ ಈಗ ಯಾರಾದ್ರೂ ಫೋರ್ಸೆಬಲ್ ಆಗಿ ಮಕ್ಕಳನ್ನ CBSE ICIC ಸೇರಿಸಿದಾಗ ಆ ಮಕ್ಳು PUC ಹೋಗುವಾಗ ತುಂಬಾ ಡಿಫಿಕಲ್ಟ್ ಆದ್ರೆ ಏನು ಮಾಡೋದಕ್ಕಾಗಲ್ಲ, ಪುನಃ ಮತ್ತೆ ಚೇಂಜ್ ಮಾಡ್ಲೇಬೇಕಾಗತ್ತೆ. ಸೊ ಹಾಗಾಗಿ ಮೊದ್ಲೇ ನಾವು ಇದನ್ನ ಅರ್ಥಕೊಂಡ್ರೆ ನಮ್ಮ ಮಗುವಿಗೆ ಯಾವ್ದು ಈಸಿ ಆಗತ್ತೆ, ಮಗು ತುಂಬಾ ಬ್ರಿಲಿಯಂಟ್ ಇದ್ದಾನೆ, ಓದ್ಕೊಂಡು ಹೋಗ್ತಾನೆ, ತನ್ನದ್ ಕೆಲಸ ತಾನು ಮಾಡ್ಕೊಂತಾನೆ ಅಂತ ಆದಾಗ ದಯವಿಟ್ಟು ಆ CBSE ICICಗೆ ಸೇರಿಸಿ. ಇಲ್ಲ ಯಾರನ್ನೋ ನೋಡ್ಕೊಂಡು ಯಾರನ್ನೋ ಕಂಪೇರ್ ಮಾಡ್ಕೊಂಡು ಅವ್ರು ಸೇರ್ಸಿದ್ದಾರೆ ಇವ್ರು ಸೇರ್ಸಿದ್ದಾರೆ ಅಂತ ಸೇರ್ಸಿದ್ರೆ PUC ಬರುವಾಗ ಮತ್ತೆ ನೀವೇನ್ ಮಾಡ್ಬೇಕಾಗತ್ತೆ, ಸಿಲೆಬಸ್ ಚೇಂಜ್ ಮಾಡಿ ಮತ್ತೆ ಮಕ್ಳಿಗೆ ಈಸಿನೇ ಮಾಡ್ಕೊಡ್ಬೇಕಾಗತ್ತೆ. ಅದಕ್ಕೋಸ್ಕರ ಎಲ್ಲರಿಗೂ ಎಲ್ಲವೂ ಸೂಟ್ ಆಗೋದಿಲ್ಲ. ಅವರವರಿಗೆ ಅವರವರದೇ ಆದ ಟ್ಯಾಲೆಂಟ್ ಇರುತ್ತೆ. ಹಾಗಾಗಿ ಇದನ್ನ ಮೊದ್ಲೇ ತಿಳ್ಕೊಂಡ್ರೆ ಫೀಸ್ ಉಳಿಸಬಹುದು. ಕೆಲವರು ತುಂಬಾ ದೂರ ಕಾಲೇಜಿಗೆ ಸೇರಿಸ್ತಿರ್ತಾರೆ, ಅಂದ್ರೆ ಸ್ಟೇಟ್ ಸಿಲೆಬಸ್ ಬೇಡ ಅಂದ್ಬಿಟ್ಟು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಮಾಡೋರ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ವಿಚಾರ ಮಾಡಿ. ಸೊ ಇದಿಷ್ಟು ನನಗೆ ತಿಳಿಸ್ಬೇಕಾದಂತ ಮಾಹಿತಿ. ಇದನ್ನ ಸ್ಟೇಟ್ ಸಿಲೆಬಸ್ ಓದೋ ಪೋಷಕರಿಗಂತೂ ನನಗೆ ಪ್ರಕಾರ ಅರ್ಥ ಒಂದ್ ಸಮಾಧಾನ ಆಗಿರ್ಬಹುದು ಅನ್ಕೊಂತೀನಿ. ಸೊ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ, ನನ್ನ ಮುಂದಿನ ವಿಡಿಯೋ ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದಿಷ್ಟು ವಿಡಿಯೋಗಳನ್ನ ಮುಂದಿನ ವಿಡಿಯೋದಲ್ಲಿ ತರೋ ಪ್ರಯತ್ನವನ್ನ ಮಾಡ್ತೀನಿ. ನಮಸ್ಕಾರ.